ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನೋಡ್ರಿ ನಿಮ್ಗೆ ಮಾವಿನಕಾಯಿ ಉಪಯೋಗಿಸಿ ಕ್ಯಾಂಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಹುಳಿ ಹುಳಿ ಸಿಹಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಮತ್ತು ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿ ಹಸಿ ಮಾವಿನಕಾಯಿ ತೆಗೆದುಕೊಳ್ಳಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಹಸಿ ಮಾವಿನಕಾಯಿ ತೆಗೆದುಕೊಂಡಿದ್ದೇನೆ. ಮಾವಿನಕಾಯಿಯ ಸಿಪ್ಪೆಯನ್ನು ಈ ರೀತಿ ಚೆನ್ನಾಗಿ ತೆಗೆಯಬೇಕು. ಸ್ವಲ್ಪನೂ ಸಿಪ್ಪೆ ಇರದ ಹಾಗೆ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು ಫ್ರೆಂಡ್ಸ್. ಈ ರೀತಿ ಎಲ್ಲ ಸಿಪ್ಪೆ ತೆಗೆಯಬೇಕು ಫ್ರೆಂಡ್ಸ್. ಈಗ ಇದನ್ನು ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿಕೊಳ್ಳಬೇಕು. ಈಗಾಗಲೇ ನನ್ನ ಚಾನಲ್ನಲ್ಲಿ ವಾಟರ್ ಮೆಲನ್ ಕ್ಯಾಂಡಿ ಮಾಡೋದು ಹೇಗೆ ಅಂತ ತೋರಿಸಿದ್ದೇನೆ ಫ್ರೆಂಡ್ಸ್, ಮತ್ತು ಕುಲ್ಫಿ ರೆಸಿಪಿಯೂ ಇದೆ. ಈಗ ಸಮರ್ ಆಗಿರೋದರಿಂದ ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಸಮರ್ ಸ್ಪೆಷಲ್ ಸಾಕಷ್ಟು ರೆಸಿಪಿಗಳು ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಇವೆ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿ. ಈ ರೀತಿ ಸಣ್ಣಗೆ ಪೀಸ್ಗಳಾಗಿ ಕಟ್ ಮಾಡಿಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಕಟ್ ಮಾಡಿರೋ ಪೀಸಸ್ಗಳನ್ನು ಇದಕ್ಕೆ ಹಾಕಿಕೊಳ್ಳಿರಿ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಇದು ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಮಾಡಿಕೊಟ್ರೆ ಇನ್ನೂ ಬೇಕು ಬೇಕು ಅಂತ ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಒಂದು ಸ್ಪೂನ್ ಚಾಟ್ ಮಸಾಲ ಹಾಕಿಕೊಳ್ಳಬೇಕು. 1 ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕಿಕೊಳ್ಳಬೇಕು. 2 ಸ್ಪೂನ್ ನಾನು ಇಲ್ಲಿ ಕಲ್ಸಕ್ರಿ ಹಾಕಿಕೊಂಡಿದ್ದೇನೆ ಫ್ರೆಂಡ್ಸ್. ಕಲ್ಸಕ್ರಿ ಇಲ್ಲ ಅಂದರೆ ನಿಮ್ಮ ಕಡೆ ನಾರ್ಮಲ್ ಶುಗರ್ ಹಾಕಿಕೊಳ್ಳಿರಿ, ಇಲ್ಲ ಬೆಲ್ಲ ಹಾಕಿದರೂ ನಡೆಯುತ್ತದೆ ಫ್ರೆಂಡ್ಸ್. ಹಾಕಿ ಈ ರೀತಿ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್ಸ್. ನುಣ್ಣಗೆ ಆಗಬೇಕು. ಈಗ ಇದನ್ನು ಒಂದು ಬೌಲ್ಗೆ ತೆಗೆದುಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟ್ ಆಗಿ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಬೇಕು. ಡಿಸ್ಕ್ರಿಪ್ಷನ್ನಲ್ಲಿ ವಾಟರ್ ಮೆಲನ್ ಕ್ಯಾಂಡಿ ರೆಸಿಪಿಯ ಲಿಂಕ್ನು ಕೊಟ್ಟಿರುತ್ತೇನೆ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಹದಕ್ಕೆ ಆಗಬೇಕು ಫ್ರೆಂಡ್ಸ್. ಅಷ್ಟು ನೀರು ಹಾಕ್ಕೊಳ್ಳಿ, ಅಂದರೆ ತುಂಬ ಚೆನ್ನಾಗಿರುತ್ತದೆ ಕ್ಯಾಂಡಿ. ಈಗ ಕ್ಯಾಂಡಿ ಮೋಲ್ಡ್ಗೆ ಇದನ್ನು ಹಾಕಿಕೊಳ್ಳೋಣ. ಈ ರೀತಿ ಕ್ಯಾಂಡಿ ಮೋಲ್ಡ್ಗೆ ಹಾಕಿಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಇದರ ಕ್ಯಾಪ್ ಮುಚ್ಚಿ ಫ್ರೀಜರ್ನಲ್ಲಿ ಇಡಬೇಕು ಫ್ರೆಂಡ್ಸ್. ನಾಲ್ಕರಿಂದ 5 ಗಂಟೆ ಫ್ರಿಜ್ನಲ್ಲಿ ಇಟ್ಟರೆ ಸಾಕು ಫ್ರೆಂಡ್ಸ್. ಇಲ್ಲ ನಿಮ್ಮ ಕಡೆ ಟೈಮ್ ಇದೆ ಅಂದರೆ ಓವರ್ನೈಟ್ ಇಟ್ಟರು ಸಾಕು. ಈಗ ನಮ್ಮ ಮ್ಯಾಂಗೋ ಕ್ಯಾಂಡಿ, ಮಾವಿನಕಾಯಿ ಕ್ಯಾಂಡಿ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ, ಫ್ರೀಜರ್ ಆಯಿತು. ಈಗ ಫ್ರಿಜ್ನಿಂದ ಕ್ಯಾಂಡಿಯನ್ನು ತೆಗೆದು ಈ ರೀತಿ ತಣ್ಣಗೆ ನೀರಿನಲ್ಲಿ ಇಟ್ಕೋಬೇಕು, ಅಂದರೆ ಬೇಗನೆ ತೆಗೆದುಕೊಳ್ಳಬಹುದು ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಿ ಬೇಗನೆ ಉಚ್ಚುತ್ತೆ ಅಂತ ನೋಡಿ. ಸ್ವಲ್ಪ ನಾರ್ಮಲ್ ವಾಟ್ರಲ್ಲಿ ಇಟ್ಟರೆ ಬೇಗನೆ ಕ್ಯಾಂಡಿ ಹೊರಗಡೆ ಬರುತ್ತದೆ ಫ್ರೆಂಡ್ಸ್.
ಈಗ ನಮ್ಮ ಕಚ್ಚಾ ಮ್ಯಾಂಗೋ ಕ್ಯಾಂಡಿ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತದೆ ನೋಡಿ ಫ್ರೆಂಡ್ಸ್. ಮಕ್ಕಳಂತೂ ಮನಗಂಡ ಇಷ್ಟಪಟ್ಟು ತಿಂತಾರೆ, ಇನ್ನೂ ಬೇಕು ಬೇಕು ಅಂತಾರೆ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.